ನನ್ನ ಹೆಸರು ಡಾಕ್ಟರ್ ಅನಿಲ್ ಕುಮಾರ್ ಬೇಟಿ. ನಾನು ಮೂತ್ರಪಿಂಡ ಶಾಸ್ತ್ರ ಅಂದ್ರೆ ಇಂಗ್ಲಿಷ್ ನಾವು ನೆಫ್ರಾಲಜಿಸ್ಟ್ ಅಂತ ಹೇಳ್ತೀವಿ. ಈ ಕಿಡ್ನಿ ವೈಫಲ್ಯತೆ ಅನ್ನೋದು ದಿನೇ ದಿನೇ ಜಾಸ್ತಿ ಆಗ್ತದೆ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಈಗ ಪ್ರತಿಯೊಂದು 10 ಲಕ್ಷ ಪಾಪ್ಯುಲೇಷನ್ 800 ಜನಕ್ಕಂದು ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಅಥವಾ 1 ರಿಂದ 10 ಜನರಲ್ಲಿ ಒಬ್ಬರಿಗಾದ್ರೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಅಷ್ಟು ಕಾಮನ್ ಆಗಿದೆ. ಸೊ ಅದೇ ಈ ಕಿಡ್ನಿ ಫೇಲಿಯರ್, ಕಿಡ್ನಿ ಡಿಸೀಸ್ ಅಂತ ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಅಂದ್ರೆ ಅದರಲ್ಲಿ 5 ಹಂತಗಳಿದೆ. ಸೊ ಎಷ್ಟು ಕಿಡ್ನಿ ಪರ್ಸೆಂಟೇಜ್ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆ ಸ್ಟೇಜಸ್ ಇದೆ. ಆ ಕೊನೆ ಸ್ಟೇಜ್ ಅಂದ್ರೆ ಕಿಡ್ನಿ 2 ಕಿಡ್ನಿ ಸೇರಿ ಒಂದು 15% ಗಿಂತ ಕಡಿಮೆ ಬಂದಾಗ ಸ್ಟೇಜ್ 5 ಅಂತ ಹೇಳಿದ್ವಿ. ಅದು 5% ಗಿಂತ ಕಡಿಮೆ ಬಂದಾಗ ಎಂಡ್ ಸ್ಟೇಜ್ ಅಂತ ಹೇಳಿ. ಈ ಎಂಡ್ ಸ್ಟೇಜ್ ತಲುಪಿದಾಗ ಕಿಡ್ನಿ ಕಾಯಿಲೆಗಳು ಅವಾಗ 2 ಮಾರ್ಗ ಇರುತ್ತೆ ಜೀವನ ತಲುಪಬೇಕಂತಂದ್ರೆ. ಒಂದು ಜೀವನ ಪರ್ಯಂತ ಡಯಾಲಿಸಿಸ್ ಮಾಡುವಂಥದ್ದು, ಇನ್ನೊಂದು ಕಿಡ್ನಿ ಕಸಿ ಮಾಡುವಂಥದ್ದು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡುವಂಥದ್ದು. ಸೊ ಈ ಒಂದು 10 ವರ್ಷದ ಹಿಂದೆ ಇಂಡಿಯಾದಲ್ಲಿ ಈ ಒಂದು ಸೌಲಭ್ಯತೆ ಸುಮಾರು ಕಡೆ ಇರಲಿಲ್ಲ. ಬರೀ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಮಾತ್ರ ದೊರಕ್ತಾ ಇತ್ತು. ಈಗ ಸಾಮಾನ್ಯವಾಗಿ ಎಲ್ಲಾ ಒಂದು ಜಿಲ್ಲೆಗಳು ತಾಲೂಕುಗಳಲ್ಲೂ ಕೂಡ ಈ ಒಂದು ಸರ್ಕಾರ ಸೌಲಭ್ಯತೆ ಮಾಡಿಕೊಟ್ಟಿದೆ. ಆದ್ರೂ ಕೂಡ ಇನ್ನೂ ಕೂಡ ಕೆಲವೊಂದು ಡಿಸ್ಟ್ರಿಕ್ಟ್ ಜಿಲ್ಲೆಗಳಲ್ಲಿ ಈ ಸೌಲಭ್ಯಗಳು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಸೊ ಅವರೇಜ್ ಈಗ ಈ ಡಯಾಲಿಸಿಸ್ ಅಲ್ಲೂ 2 ಬಗೆಯ ಡಯಾಲಿಸಿಸ್ ಇರುತ್ತೆ. ಒಂದು ಹಿಮೋಡಯಾಲಿಸಿಸ್, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್. ಹಿಮೋಡಯಾಲಿಸಿಸ್ ಅಂದ್ರೆ ಆಸ್ಪತ್ರೆಗೆ ಹೋಗಿ ಅವರು ವಾರಕ್ಕೆ 2 ಸಲ ಅಥವಾ 3 ಸಲ ಮಾಡ್ಬೇಕನ್ನೋದು. ಇಲ್ಲಿ ರಕ್ತ ಒಂದು ಮೆಷಿನ್ ಹೋಗಿ ಅಲ್ಲೊಂದು ಫಿಲ್ಟರ್ ಮುಖಾಂತರ ಕ್ಲೀನ್ ಆಗುತ್ತೆ, ಮತ್ತೆ ಅದೇ ರಕ್ತ ವಾಪಸ್ ಶರೀರಕ್ಕೆ ಬರುತ್ತೆ. ಇದಕ್ಕೆ ನಾವು ಹಿಮೋಡಯಾಲಿಸಿಸ್ ಅಂತ ಹೇಳ್ತೀವಿ. ಇನ್ನೊಂದು ತರದ್ದು ಪೆರಿಟೋನಿಯಲ್ ಡಯಾಲಿಸಿಸ್. ಹೊಟ್ಟೆಲೆ ನಾವು ಒಂದು ಟ್ಯೂಬ್ ಹಾಕ್ಬಿಟ್ಟು 2 ಬ್ಯಾಗ್ ಇರುತ್ತೆ. ಒಂದು ಬ್ಯಾಗ್ ಅಲ್ಲಿ ಫ್ಲೂಯಿಡ್ ಅದು ಹೊಟ್ಟೆ ಒಳಗಡೆ ಹೋಗಿ ಮತ್ತೆ ಒಂದು 4 ಗಂಟೆ ನಂತರ ಅದೇ ಫ್ಲೂಯಿಡ್ ಹೊರಗಡೆ ಬರುತ್ತೆ ಖಾಲಿ ಬ್ಯಾಗ್ಗೆ. ಇದಕ್ಕೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇದು ಮನೇಲೇ ಮಾಡುವಂತ ಡಯಾಲಿಸಿಸ್. ಸೊ ಇವೆರಡು, ಈ ಡಯಾಲಿಸಿಸ್ ಗಿಂತ ಇನ್ನ ಉನ್ನತವಾದ ಒಂದು ಚಿಕಿತ್ಸೆ ಅಂತಂದ್ರೆ ಈ ಎಂಡ್ ಸ್ಟೇಜ್ ಕಿಡ್ನಿ ಪೇಷಂಟ್ಸ್ಗೆ ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ಕಿಡ್ನಿ ಕಸಿ. ಕಿಡ್ನಿ ಕಸಿಯಲ್ಲೂ ಕೂಡ 2 ಬಗೆಯ ಇದಿರುತ್ತೆ. ಒಂದು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಜೀವಂತವಾಗಿರುವವರು ಕೊಡುವಂಥದ್ದು. ಇನ್ನೊಂದು ಕೆಡವರ್ ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ನಾವು ಹೇಳ್ತೀವಿ. ಯಾವಾಗ ಪೇಷಂಟ್ಸ್ ಬ್ರೈನ್ ಡೆಡ್ ಆದಾಗ ಅವರ ಒಂದು ಫ್ಯಾಮಿಲಿಯವರು ಸ್ವ ಇಚ್ಛೆಯಿಂದ ತಮ್ಮ ಅಂಗಗಳನ್ನ ನಾವು ಡೊನೇಟ್ ಮಾಡಿ, ಈ ಒಂದು ನಾವು ಕನ್ಸೆಂಟ್ ಅನ್ನೋದು ಫ್ಯಾಮಿಲಿ ಅಂದ್ರೆ ಆ ಬ್ರೈನ್ ಡೆಡ್ ಆಗಿರುವಂತ ಫ್ಯಾಮಿಲಿಯವರು ಕೂಡ ತಗೋಬಹುದು, ಅಥವಾ ನಾವು ಜೀವಂತವಾಗಿರುವಾಗಲೇ ನಾವು ಆ ಒಂದು ಕನ್ಸೆಂಟ್ ಕೊಡ್ಬೋದು. ಬ್ರೈನ್ ಡೆತ್ ಆದಾಗ ನಮ್ಮ ಆರ್ಗನ್ ಕೊಡ್ಬೋದು ಅಂತ ನಾವು ಡೋನರ್ ಕಾರ್ಡ್ ಅಂತ ನಾವು ಸೈನ್ ಹಾಕ್ಬೋದು. ಸೊ ಅಂತ ಇದಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ಗೆ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ. ಅದು ನಾವು ರಿಜಿಸ್ಟ್ರೇಷನ್ ಮಾಡಬೇಕು. ಸಾಮಾನ್ಯವಾಗಿ ಲಿವಿಂಗ್ ಡೋನರ್ ಅಲ್ಲಿ ಇತ್ತೀಚೆಗೆ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ, ತಂದೆ ತಾಯಿ 1 ಮಕ್ಕಳು ಅಥವಾ 2 ಮಕ್ಕಳು ಇರ್ತವೆ. ಇನ್ನೆಲ್ಲ ಹುಟ್ಟಿದವರು ಸುಮಾರು ಜನ ಇರ್ತಾ ಇದ್ರು. ನಮ್ಮ ಇದರ ಭಾರತ ದೇಶದಲ್ಲಿ ಈ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಬಾರ್ದು ಅಂತ ಹೇಳಿ, ಸೊ ತಂದೆ ತಾಯಿ ಒಳಹುಟ್ಟಿದವರು ಹೆಂಡತಿ ಮಕ್ಕಳು ಈ ಒಂದು ಸರ್ಕಲ್ ಅಲ್ಲೇ ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ. ಸೊ ಈ ಸರ್ಕಲ್ ಅಲ್ಲಿ ಬಿಟ್ಟು ಬೇರೆ ಟ್ರಾನ್ಸ್ಪ್ಲಾಂಟ್ ಮಾಡಬಾರ್ದು ಅಂತ ಕಾನೂನು ಏನಿಲ್ಲ, ಬಟ್ ಇದರಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗುತ್ತೆ ಅಂತ ಹೇಳಿ ಇದಕ್ಕೆ ಈ ಒಂದು ಬೌಂಡ್ರಿಗೆ ನಿಮಿತ್ತವಾಗಿರ್ತೀವಿ ನಾವು. ಇನ್ನೊಂದು ಈ ಕೆಡವರ್ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಅದು ಜೀವ ಸಾರ್ಥಕತೆ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಒಂದು ಇದು ಒಂದು ಆರ್ಗನೈಸೇಷನ್ ಒಂದಿದೆ. ಸೊ ಈ ಆರ್ಗನೈಸೇಷನ್ ಏನು ಇದರ ಜವಾಬ್ದಾರಿ ಅಂತಂದ್ರೆ ಆರ್ಗನ್ ಎಲೆಕ್ಟೆಡ್ ಮಾಡೋದು. ಸಾಮಾನ್ಯವಾಗಿ ಈಗ ಬೆಂಗಳೂರಲ್ಲಿ ಒಂದು 5 ಝೋನ್ ಇದೆ. ಅದರಲ್ಲಿ ನಾನು ಕೂಡ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದರಲ್ಲಿ ಬೆಂಗಳೂರದ ಒಂದು ಝೋನ್ ಇದೆ, ಒಂದು ಮೈಸೂರದ ಒಂದು ಝೋನ್ ಇದೆ, ಇನ್ನು ಗುಲ್ಬರ್ಗ ಒಂದು, ಆಮೇಲೆ ಇನ್ನು ಮಂಗಳೂರದ ಒಂದು ಝೋನ್, ಮೈಸೂರು ಒಂದು ಝೋನ್, ಈ ತರ 5 ಝೋನ್ಗಳಿದೆ. ಸೊ ಈಗ ಇದರಲ್ಲಿ ಅವರೇಜ್ ಟೈಮ್, ಈಗ ಬೆಂಗಳೂರಲ್ಲಿ ನಾವು ಯಾವ್ದಾದ್ರು ಆಸ್ಪತ್ರೆಯಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಕನಿಷ್ಠ ಸಮಯ ಬೇಕಾಗೋದು ಒಂದು 4 ರಿಂದ 5 ವರ್ಷ ಕಾಯ್ಬೇಕಾಗುತ್ತೆ. ಆ 4 ರಿಂದ 5 ವರ್ಷ ಆ ವ್ಯಕ್ತಿ ಡಯಾಲಿಸಿಸ್ ಮಾಡ್ಕೊಳ್ತಾ ಇರ್ಬೇಕಾಗುತ್ತೆ. ಸೊ ಅದೇ ಈಗ ಕೆಲವೊಂದು ಹೊಸದಾಗಿ ಆಗಿರೋದು, ಈಗ ಮೈಸೂರು ಝೋನ್ದಲ್ಲಿ ಒಂದು 3.5 ವರ್ಷ 4 ವರ್ಷ ಆಗ್ಬೋದಾಯ್ತು. ಈಗ ನಾವು ಮಾಡಿದಂತ ಟ್ರಾನ್ಸ್ಪ್ಲಾಂಟೇಶನ್ ಅವ್ರು ಹೇಳಿದ ಪ್ರಕಾರ ಒಂದು 3 ತಿಂಗಳಿಗೆ ಪೇಷಂಟ್ ಒಂದು ಸೌಲಭ್ಯ ಸಿಕ್ತು. ಕಾರಣ ಅಲ್ಲಿ ನಾವು ಹೊಸದಾಗಿ ಶುರು ಮಾಡಬೇಕಾದ ಈ ಒಂದು ಪ್ರೋಗ್ರಾಮ್ ಆಗಿರೋದ್ರಿಂದ ಬೇಗ ಸಿಗ್ಲಿಕ್ಕೆ ಅನುಕೂಲ ಆಯ್ತು ಅಷ್ಟೇ. ಅದರ್ವೈಸ್ ಒಂದು 4 ರಿಂದ 5 ವರ್ಷ ಅಂತೂ ಬೇಕಾಗುತ್ತೆ. ಸೊ ಈ 2 ತರದ್ದು ಟ್ರಾನ್ಸ್ಪ್ಲಾಂಟೇಶನ್. ಏನು ಟ್ರಾನ್ಸ್ಪ್ಲಾಂಟೇಶನ್ ಏನ್ ಅಡ್ವಾಂಟೇಜ್ ಅಂದ್ರೆ ಡಯಾಲಿಸಿಸ್ ಓಕೆ, ಮತ್ತೆ ಒಂದು ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ.
ಒಬ್ಬ ವ್ಯಕ್ತಿಗೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದಾಗ ಅವರು ನಾರ್ಮಲ್ ಮನುಷ್ಯನ ತರ ಜೀವನ ಮಾಡ್ಕೋಬಹುದು. ಅವರಿಗೆ ಆಹಾರ ಪಥ್ಯಗಳು ಸ್ವಲ್ಪ ಕಡಿಮೆ ಆಗುತ್ತೆ, ನೀರ್ ಎಷ್ಟು ಬೇಕಾದ್ರೂ ಕುಡಿಬಹುದು, ಡಯಾಲಿಸಿಸ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಸೊ ಎಸ್ಪೆಷಲಿ ಏನಂತಂದ್ರೆ ಅವನು ಕೆಲಸ ಏನೇ ಮಾಡ್ತಿರ್ಬೋದು, ಅವನು ಇದು ರೈತನಾಗಿರ್ಬೋದು, ಈಗ ಅವ್ರು ಆರ್ಮಿಲಿ ಕೆಲಸ ಮಾಡ್ತಿರ್ಬೋದು, ಅವರೆಲ್ಲಾ ಕಾಲ ಅವರು ಕೆಲಸ ಮಾಡಕ್ಕೆ ಒಂದು ಶಕ್ತಿ ಇರುತ್ತೆ. ಆಮೇಲೆ ಅವ್ರಿಗೆ ಒಂದು ಕ್ವಾಲಿಟಿ ಆಫ್ ಲೈಫ್ ಏನಿದೆ, ನಾನು ಕೂಡ ನಾರ್ಮಲ್ ಮನುಷ್ಯನ ತರ ಇದ್ದೀನಿ ಅನ್ನೋದು ಒಂದು ಇರುತ್ತೆ. ಇಲ್ಲಿ ಏನಂತಂದ್ರೆ ಒಂದು ಜೀವನ ಪರ್ಯಂತ ಇಮ್ಯುನೋ ಸಪ್ರೆಸಿವ್ ಮೆಡಿಕೇಶನ್ಸ್ ಅಂತ ಏನಿದೆ ಅದು ಚಾಚು ತಪ್ಪದ ಹಾಗೆ ಅದು ತಗೊಳ್ಬೇಕು. ಯಾವಾಗ್ಲಾದ್ರೂ ನಾವು ಆ ಮೆಡಿಸಿನ್ಸ್ ಏನಾದ್ರೂ ನಿಲ್ಸಿದ್ರೆ ರಿಜೆಕ್ಷನ್ ಆಗುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಕಿಡ್ನಿ ಕಾಯಿಲೆ ಬರುತ್ತೆ ಅಂತ ಹೇಳಿ. ಸೊ ಈಗ ಈ ಒಂದು ಕಾರಣಗಳು ನಮ್ಮ ದೇಶಕ್ಕೆ ಬೇರೆ ತರ ಇದೆ, ಬೇರೆ ದೇಶಗಳಲ್ಲೂ ಕೂಡ ಬೇರೆ ತರ ಇದೆ. ಸೊ ಇತ್ತೀಚೆಗೆ ನಾವು ಲಾಸ್ಟ್ ಒಂದು 30 to 40 ಇಯರ್ಸ್ ನಮ್ಮ ಹೇಗೆ ನಮ್ಮ ಸಿವಿಲೈಸೇಷನ್ ಮತ್ತೆ ಅರ್ಬನೈಸೇಷನ್ ಆಗ್ತಾ ಇದ್ವಿ, ಈಗ ಡಯಾಬಿಟಿಸ್ ಒಂದು ಇದು ಸಂಖ್ಯೆಗಳು, ಡಯಾಬಿಟಿಸ್ ಬರುತ್ತಿರೋ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಕಾಮನೆಸ್ಟ್ ಕಾಸ್ ನಮ್ಮ ಇಂಡಿಯಾದಲ್ಲಿ ಕಿಡ್ನಿ 100 ಜನಕ್ಕೆ ಕಿಡ್ನಿ ಕಾಯಿಲೆ ಇದ್ರೆ 40 ರಿಂದ 50% ಕಿಡ್ನಿ ಫೇಲಿಯರ್ಗೆ ಕಾರಣನೇ ಡಯಾಬಿಟಿಸ್. ಎರಡನೇ ಕಾರಣ ಕ್ರಾನಿಕ್ ಗ್ಲೋಮರುಲರ್ ನೆಫ್ರೈಟಿಸ್, ಆಮೇಲೆ ಹೈಪರ್ ಟೆನ್ಷನ್ ಇಂದ ಬರುತ್ತೆ. ಆಮೇಲೆ ಇನ್ನು ಒಂದು 10% ಹೆರಿಡಿಟರಿ. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಕೊನೆಯ ಸ್ಟೇಜಸ್ ಅಲ್ಲಿ ಮಾತ್ರ ಸಿಂಪ್ಟಮ್ಸ್ ಬರುತ್ತೆ, ಅರ್ಲಿ ಸ್ಟೇಜಸ್ ಅಲ್ಲಿ ಬರಲ್ಲ. ಸೊ ಕೆಲವೊಂದು ಕಾಯಿಲೆ ಇದೆ ಅದ್ರಲ್ಲಿ ಕ್ರಾನಿಕ್ ಗ್ಲೋಮರುಲರ್ ನೆಫ್ರೈಟಿಸ್ ಅಂತ, ಅದು ಮಾತ್ರ ಒಂದು ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲಿ ನಮಗೆ ಕಾಲು ಬರ್ಬೋದು ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು. ಸೊ ಇದು ಒಂದು ಅರ್ಲಿ ಸ್ಟೇಜಸ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಸಾಮಾನ್ಯವಾಗಿ ಅದು ಕೊನೆ ಸ್ಟೇಜ್ ಬಂದಾಗ ಮಾತ್ರ ಗೊತ್ತಾಗುತ್ತೆ. 5 to 10% ಆಫ್ ದ ಕಿಡ್ನಿ ಡಿಸೀಸ್ ವಂಶ ಪರಂಪರೆ ಬರುತ್ತೆ. ಕಾಮನ್ ಆಗಿ ಬರೋದು ಒಂದು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ, ಆಟೋಸೋಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್. ಅದು ಕಿಡ್ನಿಲಿ ಸಿಸ್ಟ್ಗಳಿರುತ್ತೆ. ಸೊ ಕಿಡ್ನಿ ದೊಡ್ಡದು ಆಗುತ್ತೆ, ಸಿಸ್ಟ್ಗಳು ಇರುತ್ತೆ, ಅದೊಂದು 10% ಇರುತ್ತೆ. ಈ ಲೈಫ್ ಸ್ಟೈಲ್ಗೂ ಡಯಾಬಿಟಿಸ್ಗೂ ಲಿಂಕ್ ಇದೆ. ಸೊ ನಮ್ಮ ಲೈಫ್ ಸ್ಟೈಲು, ನಾವು ಅಂದ್ರೆ ಹೇಗೆ ಊಟ ಮಾಡ್ತೀವಿ, ಸೊ ನಾವು ನಮ್ಮ ಒಬೇಸಿಟಿ ಏನಾದ್ರು ಇದೆಯಾ, ಇಂಥವ್ರಿಗೆ ಡಯಾಬಿಟಿಸ್ ಜಾಸ್ತಿ. ಸೊ ಡಯಾಬಿಟಿಸ್ ಜಾಸ್ತಿ ಅಂತಂದ್ರೆ ಕಿಡ್ನಿ ಫೇಲಿಯರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಒಂದಕ್ಕೊಂದು ಕನೆಕ್ಟ್ ಇದೆ. ಈಗ ಆದಿಚುಂಚನಗಿರಿಲಿ ಇಲ್ಲಿವರೆಗೂ ಒಂದು 50 ರಿಂದ 60 ಪೇಷಂಟ್ಸ್ ಎಲ್ಲ ಬ್ಲಡ್ ಗ್ರೂಪ್ ಅಲ್ಲಿ AB, AB, A ಬ್ಲಡ್ ಗ್ರೂಪ್ ಮತ್ತೆ O ಬ್ಲಡ್ ಗ್ರೂಪ್ ಅಲ್ಲಿ ಅಕ್ರಾಸ್ ದ ಬ್ಲಡ್ ಗ್ರೂಪ್ ಅರೌಂಡ್ 60 to 70% ಪೇಷಂಟ್ಸ್ ಇದ್ದಾರೆ. ಒಂದೊಂದು ಬ್ಲಡ್ ಗ್ರೂಪ್ ಅಲ್ಲಿ ಒಂದು 10 ರಿಂದ 15 ಪೇಷಂಟ್ಸ್. ಡಯಾಲಿಸಿಸ್ ಮಾಡಿ 1 ತಿಂಗಳು ಆಗಿರ್ಬೇಕು ಶುರುವಾಗಿ ರಿಜಿಸ್ಟ್ರೇಷನ್ ಮಾಡಕ್ಕೆ. ತುಂಬಾ ಅರ್ಲಿ ಸ್ಟೇಜಸ್ ಅಲ್ಲೇ ಕಿಡ್ನಿ ಪ್ರಾಬ್ಲಮ್ ಇರೋರು ರಿಜಿಸ್ಟರ್ ಮಾಡಕ್ಕಾಗಲ್ಲ. ಸೊ ಡಯಾಲಿಸಿಸ್ ಅದು ಜೀವ ಸಾರ್ಥಕತೆ ಅಂತ ಏನು ಆರ್ಗನೈಸೇಷನ್ ಹೇಳ್ತಾರೆ, ಅವ್ರದ್ದೊಂದು ಪಾಲಿಸೀಸ್ ಇದೆ. ಆ ಪಾಲಿಸಿ ಪ್ರಕಾರ ಡಯಾಲಿಸಿಸ್ ಮಾಡಿ ಅಟ್ ಲೀಸ್ಟ್ 2 ರಿಂದ 3 ತಿಂಗಳು ಆಗಿರ್ಬೇಕು. ಅದಾದ್ಮೇಲೆ ಹೌದು, ಅಂದ್ರೆ ಈ ಒಂದು ಈಗ ಎಲ್ಲಾ ಮಾತ್ರೆಗಳಿಗೂ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ನೆಫ್ರೋಟಾಕ್ಸಿಕ್ ಅಂತಂದ್ರೆ ಮೂತ್ರಪಿಂಡಕ್ಕೆ ತೊಂದರೆ ಆಗುವಂತ ಒಂದು ಮಾತ್ರೆಗಳಿವೆ. ಅಂದ್ರೆ ಉದಾಹರಣೆಗೆ ನಾವು ನೋವಿನ ಮಾತ್ರೆಗಳಿರ್ಬೋದು. ಸೊ ಅದು ಕೆಲವರಿಗೆ ನಾವು ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೊಳ್ತೀವಿ. ಈಗ ನಮ್ಗೆ ತಲೆ ನೋವು ಇತ್ತಂದ್ರೆ ನಾವು ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗಿ ಒಂದು ಅರ್ಧ ಗಂಟೆ ಕಾಯಬೇಕು, ಪ್ರಿಸ್ಕ್ರಿಪ್ಷನ್ ಮಾಡ್ಕೋಬೇಕು, ಆಮೇಲೆ ಮೆಡಿಕಲ್ ಶಾಪ್ ಹೋಗಿ ತಗೋಬೇಕು. ಡೈರೆಕ್ಟ್ ಆಗಿ ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ತಗೊಳ್ತಾರೆ. ಓವರ್ ದ ಕೌಂಟರ್ ಮೆಡಿಸಿನ್ಸ್. ಅವ್ನು ತಲೆ ನೋವಿಗೆ ಮೆಡಿಸಿನ್ ಕೊಡ್ತಾನೆ, ಮಂಡಿ ನೋವಿಗೆ. ನಾನು ಮತ್ತೆ ಡಾಕ್ಟರ್ ಅನಿಲ್ ಸೇರಿ ಆಲ್ಮೋಸ್ಟ್ ಬಿಗಿನಿಂಗ್ ಇದ್ದೀವಿ. 1500 ಟ್ರಾನ್ಸ್ಪ್ಲಾಂಟ್ ನಾವು ಮಾಡಿದ್ವಿ. ನಾನು ಇವಾಗ ಅವ್ರು ಮಾಡಿದ್ದು ಲ್ಯಾಪ್ರೋಸ್ಕೋಪಿಕ್ ಡೋನರ್ ನೆಫ್ರೆಕ್ಟಮಿ ಅಂತ ಹೇಳ್ತೀವಿ. ಅಂದ್ರೆ ಕೀಬೋರ್ಡ್ ಕಿಡ್ನಿ ತೆಗೆದಿರೋದು. ಅಂದ್ರೆ ಎಷ್ಟು ಬೇಗ ರಿಕವರಿ ಆಗ್ತಾರೆ ಅಂದ್ರೆ ಅದನ್ನ ನೀವು ಅವ್ರ ಬಾಯಲ್ಲಿ ಕೇಳಬೇಕು, ಡೋನರ್ಗೆ ಬಾಯಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ಅವತ್ತು ಸಂಜೆಗೆ ನಾವು ಕುಲಿಗೆ ಕೊಡ್ತೀವಿ, ಓಡಾಡಿಸ್ತೀವಿ, ಬೆಳಗ್ಗೆ ತಿಂಡಿ ಕೊಡ್ತೀವಿ. ಸೇಮ್ ಸಿಜೇರಿಯನ್ ಸೆಕ್ಷನ್ ಆದಾಗ ಸ್ಮಾಲ್ ಇನ್ಸೆಕ್ಷನ್ ಹಾಕಿ ಕಿಡ್ನಿ ತೆಗೆದು ಆಪರೇಷನ್ ಮಾಡ್ತಾರೆ. ಅವ್ರು ಏನು ಯಾವುದೇ ತರ ಯೂಶಲಿ ಎಲ್ಲ ಆಪರೇಷನ್ ಹೋಗ್ಬೇಕು ಅಂದ್ರೆ ಎಲ್ಲರೂ ಗಾಬರಿ ಆಗುತ್ತೆ, ಎಲ್ಲರೂ ಹೆದರಿಕೆ ಆಗುತ್ತೆ. ಬಟ್ ಆಪರೇಷನ್ ಆದ್ಮೇಲೆ ಅವ್ರು ಹೋಗಿ ಅವ್ರ ಬಾಯಿಂದ ಕೇಳಲಾಗಿದ್ದು ಗೊತ್ತಾಗುತ್ತೆ, ಓ ಇದು ಆಪರೇಷನ್ ಸಿಂಪಲ್ ಆಗಾಯ್ತಾ. ಬೇರೆ ಕಡೆ ದೊಡ್ಡ ಆಪರೇಷನ್ ಮಾಡ್ತಾರೆ, ರಿಂಗಲ್ ಕಟ್ ಮಾಡ್ತಾರೆ, ಸ್ಕಾಲ್ ಉಳ್ಕೊಳ್ಳುತ್ತೆ, ಎಲ್ಲ ಕಾಣುತ್ತೆ. ಕಿಡ್ನಿ ಕೊಟ್ಟಿದ್ದಾರೆ ಅಂತ ಟ್ರೇಡ್ ಮಾಡ್ತಾರೆ. ಈ ನಮ್ದು ಹಂಗಲ್ಲ, ಸ್ಮಾಲ್ ಇನ್ಸಿಷನ್ ಇಷ್ಟೇ. ಇಷ್ಟರಲ್ಲಿ ನಾವು ಕಿಡ್ನಿ ತೆಗೆದು ಅಲ್ಲಿ ಹಾಕಿದ್ವಿ. ಈಗ ನಮ್ಮ ಹಾಸ್ಪಿಟಲ್ ಅದರ್ ಕಿಡ್ನಿ ಲೇಸರ್ಸ್ ಇದೆಯಾ, ಪ್ರೋಸ್ಟೇಟ್ ಹೈ ಎಂಡ್, ವೆರಿ ಹೈ ಎಂಡ್, ಸ್ಟೋನ್ ಸರ್ಜರೀಸ್ ಆಗ್ಬೋದು, ಲೇಸರ್ ಸರ್ಜರೀಸ್ ಆಗ್ಬೋದು. ಕಂಪ್ಲೀಟ್ಲಿ ಕಾಂಪ್ರಿಹೆನ್ಸಿವ್ ಕೇರ್ ಅಂದ್ರೆ ಕಿಡ್ನಿ ಸಮಸ್ಯೆ ಬಂದ್ರೆ ಅಲ್ಲಿ ಅವ್ರಿಗೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಅಲ್ಲಿ ನಮ್ಮ ಹಾಸ್ಪಿಟಲ್. ಚುಂಚನಗಿರಿಯಲ್ಲಿ ಗೌರ್ಮೆಂಟ್ ಇಂದಾನೆ ABRK ಸ್ಕೀಮ್ ಅಥವಾ ನ್ಯಾಷನಲ್ ಹೆಲ್ತ್ ಮಿಷನ್ ಕೆಳಗಡೆ ಮೋದಿ ಅವ್ರ ಕೆಳಗಡೆ ಒಂದು ಸ್ಕೀಮ್ ಇದೆ. ಆ ಸ್ಕೀಮ್ ಅಡಿಯಲ್ಲಿ ಡಯಾಲಿಸಿಸ್ ಅಂತ ಕೊಡ್ತಾರೆ, ಎಲ್ಲ ಸ್ಟೇಟ್ಗಳು ಕೊಡ್ತಾರೆ.
ನಾವು ನಿಮ್ಮಲ್ಲಿ ಅದಕ್ಕೆ ಓನ್ಲಿ ಫ್ಯೂ ಗೌರ್ಮೆಂಟ್ ಕಾಲೇಜಿಗೆ ಕೊಟ್ಟಿದ್ದಾರೆ. ಆಮೇಲೆ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಅದನ್ನ ಮಾಡಿ ಅಂತ ಕೊಟ್ಟಿದ್ದಾರೆ. ಬಟ್ ತಾಲೂಕು ಹಾಸ್ಪಿಟಲ್ ಏನ್ ಸಮಸ್ಯೆ ಆಗ್ತಾ ಇದೆ, ಅಲ್ಲಿ ಡಾಕ್ಟರ್ಗಳು, ಆಮೇಲೆ ಮಲ್ಟಿಪಲ್ ಸ್ಪೆಷಾಲಿಟಿ ಇಲ್ಲ. ಸೊ ಈಗ ಚುಂಚನಗಿರಿ ಹಾಸ್ಪಿಟಲ್ ಎಲ್ಲಾ ಸ್ಪೆಷಾಲಿಟಿ ಇದೆ, ಮಿಷಿನ್ಸ್ ಇದೆ, ಎಲ್ಲ ಇದೆ. ನಾವು ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಇದೇ ತರ ಬೇರೆ ರಾಜ್ಯದವ್ರಿಗೆ ಏನ್ ಕೊಡ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ನಮಗೂ ಸ್ವಲ್ಪ ಕೊಡಿ. ನಾವು ಜನಗಳಿಗೆ ಈಗ ಪಕ್ಕದಲ್ಲಿ ಆಂಧ್ರದಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಡಯಾಲಿಸಿಸ್ಗೆ ಗೌರ್ಮೆಂಟ್ ಇಂದ 1500 ಕೊಡ್ತಾರೆ. ಪ್ಲಸ್ ರೋಗಿಗೆನೆ ಅವರು ಎಲೆಕ್ಟ್ರೋಪಾಡಿ ಇಂಜೆಕ್ಷನ್ ಫ್ರೀ ಆಗಿ ಕೊಡ್ತಾರೆ, ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಫ್ರೀ ಆಗಿ ಕೊಡ್ತಾರೆ. ಆಮೇಲೆ ಪಿಕಪ್ ಅಂಡ್ ಡ್ರಾಪ್ ಅವ್ರಿಗೆ ಮನೆಯಿಂದ ಹಾಸ್ಪಿಟಲ್ಗೆ ಪಿಕಪ್ ಅಂಡ್ ಡ್ರಾಪ್ ಕೊಡ್ತಾ ಇದ್ದಾರೆ ಮಾತ್ರ. ನಾವು ಮೊನ್ನೆ ನಮ್ಮ ಹಾಸ್ಪಿಟಲ್ಗೆ ಚುಂಚನಗಿರಿ ಹಾಸ್ಪಿಟಲ್ಗೆ ಜಿಲ್ಲಾ ಸಂಘ ಬಂದಿದ್ರು ನಮ್ಮ ಮಿನಿಸ್ಟ್ರು, ಮಂಡ್ಯದ ಉಸ್ತುವಾರಿ ಸಚಿವರು ಆಗಿದ್ದಾಗ ಶಿವಕುಮಾರ್ ಸರ್ ಕಡೆಯಿಂದ ಒಂದು ಮನವಿನೂ ಕೊಟ್ವಿ ಅವ್ರಿಗೆ, ಹಿಂಗೆ ಮಾಡಿಸ್ಕೊಡಿ ಅಂತ. ಅದು ಈಗ ಸೆಲ್ ಸೆಕ್ರೆಟರಿ ಹತ್ರ ಹೋಗಿದೆ, ಡಿಸ್ಕಷನ್ ಆಗ್ತಾ ಇದೆ. ಸೊ ನಿಮ್ಮ ಪತ್ರಕರ್ತರ ಕಡೆಯಿಂದ ಒಂದು ಪಾಸಿಟಿವ್ ಆಗಿ ಮುಂದೆ ಹೋದ್ರೆ ಅದು ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬೇರೆ ನಮ್ಮ ಸ್ಟೇಟ್ಗಳಲ್ಲಿ 5 ಲಕ್ಷದಿಂದ 7 ಲಕ್ಷ ಗೌರ್ಮೆಂಟ್ ಅವರೇ ಕೊಡ್ತಾ ಇದೆ. ತಮಿಳುನಾಡಲ್ಲಿ 7 ಲಕ್ಷ ಕೊಡ್ತಾ ಇದೆ. ಅದನ್ನ ನಿಮ್ಮ ಪತ್ರಕರ್ತರ ಒಂದು ಮನವಿನ ನಮ್ಮ ಗೌರ್ಮೆಂಟ್ಗೆ ಸಲ್ಲಿಸಿದ್ರೆ ಅಟ್ಲೀಸ್ಟ್ ಜನಗಳಿಗೆ ಯಶಸ್ವಿ ಜನರಿಗೆ ಕಿಡ್ನಿ ಬೇರೆ ಬೇರೆ ಸರ್ಜರಿಗಳಿಗೆ ಬರ್ತಾ ಇದೆ, ಬೇರೆ ಬೇರೆ ಡಯಾಲಿಸಿಸ್ ಬರ್ತಾ ಇದೆ. ದೀರ್ಘಕಾಲದ ಮೂತ್ರಪಿಂಡದ ವೈಫಲ್ಯ ಅಂತ ಬಂದ ಕೂಡಲೇ ಯಾವ ಇನ್ಶೂರೆನ್ಸ್ ಕೂಡ ಜನಗಳಿಗೆ ಈಗ ನಮ್ಮಲ್ಲಿ ಈಗ ಎಕ್ಸಾಂಪಲ್ ನನಗೆ ಕಿಡ್ನಿ ಕಾಯಿಲೆ ಇದ್ರೆ ನಾನೀಗ ಒಂದು 35 ವರ್ಷ 40 ವರ್ಷ ಆಗಿದೆ, ನಮ್ಗೆ ಕೊಡಲ್ಲ. ಕ್ರಾನಿಕ್ ಕಿಡ್ನಿ ದೀರ್ಘಕಾಲದ ಮೂತ್ರಪಿಂಡದ ವೈಫಲ್ಯ ಅಂತ ಬಂದ ಕೂಡಲೇ ಯಾವ ಇನ್ಶೂರೆನ್ಸ್ ಕೂಡ ಈಗ ರೀಸೆಂಟ್ ಆಗಿ ನಾವು ಒಂದು 20+ ಪ್ರೈವೇಟ್ ಇನ್ಶೂರೆನ್ಸ್ ತಗೊಂಡಿದ್ದೀವಿ ಪ್ರೈವೇಟ್ ಇನ್ಶೂರೆನ್ಸ್. ಆಮೇಲೆ ESI ಸೂಪರ್ ಸ್ಪೆಷಾಲಿಟಿ ಇನ್ಶೂರೆನ್ಸ್ ಬರ್ತಾ ಇದೆ. ಇದು ಒಂದಂತೂ ಪ್ರೈವೇಟ್ ಇನ್ಶೂರೆನ್ಸ್ ಬರ್ತಾ ಇದೆ. ಯಾಕೆಂದ್ರೆ ಈಗ ಆಲ್ಮೋಸ್ಟ್ ಎಲ್ಲಾ ಹಳ್ಳಿಗಳಲ್ಲೂ ತಂದೆ ಮಕ್ಕಳುಗಳು ಸಿಟಿಲಿ ಒಂದಲ್ಲ ಒಂದು ಕೆಲಸದಲ್ಲಿ ಇರ್ತಾರೆ, ಮತ್ತೆ ಅವ್ರಿಗೆಲ್ಲ ಒಂದಲ್ಲ ಒಂದ್ ತರ ಇನ್ಶೂರೆನ್ಸ್ ಇದ್ದೇ ಇರುತ್ತೆ. ಸ್ವಾಮೀಜಿ ಅವರು ಚಾನಲ್ ಆಗಿ ಹೇಳಿದ್ರು, ಈಗ ಆಲ್ರೆಡಿ ಡಯಾಲಿಸಿಸ್ ಸರ್ವಿಸ್ ನಡೀತಾ ಇದೆ. ಸೊ ನೀವು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ನೀವು ಶಿವಕುಮಾರ್ ಸರ್ ಜೊತೆಗೂಡಿ ಮಾತಾಡಿ ಸೊ ಹೈಯರ್ ಏನ್ ಸರ್ವಿಸ್ ಕೊಡೋದಕ್ಕೆ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು. ಆಗ ನನಗೆ ಉಳಿದಿದ್ದೇನಂದ್ರೆ ನರೇಂದ್ರ ಅಂತ ಡಾಕ್ಟರ್ ಅನಿಲ್ ಆಲ್ರೆಡಿ ಪ್ರೂವನ್ ಅಂಡ್ ಟೆಸ್ಟ್ ಅಂದ್ರೆ more than 1000 ಟ್ರಾನ್ಸ್ಪ್ಲಾಂಟ್ ಮಾಡಿರೋದ್ರಿಂದ ಸೊ ಸರ್ ಜೊತೆ ಮಾತಾಡಿ ಅವರಲ್ಲಿ ಬರೋ ತರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದಿಶ್ ಆಸ್ಪತ್ರೆ ಬೆಂಗಳೂರು, ಮೈಸೂರು ಮತ್ತೆ ಅಪ್ಪೋಲೋ ಹಾಸ್ಪಿಟಲ್ ಚೆನ್ನಾಗಿ ಏನು ಸರ್ವಿಸ್ ಸಿಗೋದೆಲ್ಲ ಇಲ್ಲಿ ಸಿಗುತ್ತೆ. ಸೊ ಎಲ್ಲರೂ ಜನಗಳಿಗೆ ಅನುಕೂಲ ಆಗಿದೆ. ನಿಮ್ ಕಡೆಯಿಂದ ಮಾಹಿತಿ ಎಲ್ಲ ತಿಳಿಸ್ಬೇಕಾಗಿ